ಹೃದಯ ಬಂದವರೇ ಎಲ್ಲ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ. ಯಾಕೆಂದರೆ ತುಂಬ ದಿನ ಆಗ್ಬಿಡ್ತು ವೀಡಿಯೋಗಳು ಮಾಡೋಕೆ ಹಿಡಿದು. ನಂದು ಪರಿಸ್ಥಿತಿ ಸ್ವಲ್ಪ ಖರಾಬಾಗಿದೆ. ಇರಲಿ, ದೇವರು ಕಷ್ಟ ಅಂತ ಕೊಡ್ತಾನೆ, ಅದನ್ನು ಸಹಿಸ್ಕೊಂಡು ಹೋಗಬೇಕು. ಮತ್ತು ಕಷ್ಟ ಸುಖ ಬಂದು ಹೋಗ್ತವೆ, ಒಂದೊಂದೊಂದು ಬಿಟ್ಕೊಂಡಿರಲ್ಲ. ಜೀವನದಲ್ಲಿ ಸುಖನೇ ಬಯಸಿದರೆ ಹೇಗೆ, ಕಷ್ಟನೂ ಅನುಸರಿಸ್ಬೇಕಲ್ಲ. ಮತ್ತು ಇದನ್ನು ಹೇಳೋ ವಿಷಯನ ಇಷ್ಟ ಆದರೆ ತಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ, ಬೇಜಾರಾಗಬೇಡಿ. ಏಕೆಂದರೆ ನಮ್ಮವರಿಗಂತ ನಾವು ಎಷ್ಟೇ ಮಾಡಿದರೂ ಅಷ್ಟೇ, ನಮ್ಮನ್ನು ಇಷ್ಟಪಡೋರಿಗೆ ಏನೇ ಮಾಡ್ದಂಗಿದ್ರು ಅವರು ಖುಷಿ ಪಡ್ತಾರೆ. ನಮ್ಮನ್ನು ಇಷ್ಟಪಡ್ತಿದ್ದಾರೆ, ನಾವು ಎಷ್ಟೇ ಕಷ್ಟಪಟ್ಟು ಇಷ್ಟ ಆಗೋ ರೀತಿ ಪಟ್ಟರೂ ಕೂಡ ಪ್ರಯೋಜನ ಇರಲ್ಲ. ಹಾಗೆ ನಮ್ಮನ್ನು ಯಾರು ಇಷ್ಟಪಡ್ತಾರೋ ಅಂಥವರಿಗೆ ನಾವು ಏನು ಬೇಕಾದ್ರೂ ಮಾಡ್ಕೊಂಡು ಹಾಗೇ ಜೀವನ ಸಾಗಿಸೋಣ ಸರಿ. ಮತ್ತು ನಿಮ್ಮ ಲೈಫಲ್ಲೂ ಅಷ್ಟೇ, ನೀವು ದುಡ್ಡಿಗೆ ಇಂಪಾರ್ಟೆಂಟ್ ಕೊಡಿ. ಏಕೆಂದರೆ ಈಗಿನ ಜನ್ರೇಷನ್ ದುಡ್ಡಿಗೆ ಹೋಗ್ತಿದೆ. ದುಡ್ಡು ಮುಖ್ಯ. ಹಾಗೆ ಜನಕ್ಕೆ ಸಹಾಯ ಮಾಡಿ, ಆದರೆ ಮಾಡಿ, ಇಲ್ಲಾಂದ್ರೆ ಪರವಾಗಿಲ್ಲ. ನಾನು ಆದರೆ ಮಾಡ್ತೀನಿ, ಇಲ್ಲಾಂದರೆ ಸುಮ್ಮನೆ ಆಗ್ಬಿಡ್ತೀನಿ. ಏನು ಬಿಲ್ಡಪ್ ಎಲ್ಲ ಕೊಡಲ್ಲ ಫ್ರೆಂಡ್ಸ್, ಏನಿತ್ತು ಅದನ್ನು ಹಾಗೆ ಹೇಳ್ತೀನಿ. ಹಾಗೂ ನಮ್ಮವರಿಗಂತ ನಾವು ಎಷ್ಟೋ ಕಷ್ಟಪಟ್ಟರೂ ಕೂಡ ಪ್ರಯೋಜನ ಇರಲ್ಲ. ಈಗ ಇಂಪಾರ್ಟೆಂಟ್ ದುಡ್ಡಿಗೆ ಕೊಡ್ತಾರೆ. ನಮ್ಮ ಹತ್ರ ಏನಾರು ಇದ್ದರೆ ಬಯಸ್ತಾರೆ, ಹೇಳಿ, ಇಲ್ಲಾಂದರೆ ಬಿಡ್ತಾರೆ. ನೀವು ಅಷ್ಟೇ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಬೇಡಿ. ಲೈಫಲ್ಲಿ ಏನಿದೆಯೋ ಅದನ್ನು ಪ್ರತಿಯೊಂದು ಕೂಡ ಸಹಿಸ್ಕೊಂಡು ಮಾಡ್ಕೊಂಡು ಹೋಗಿ. ಏಕೆಂದರೆ ಯಾರೂ ಆಗಲ್ಲ ಫ್ರೆಂಡ್ಸ್. ಅಣ್ಣ ತಮ್ಮಗಳೇ ಈಗಿನ ಕಾಲದಲ್ಲಿ ಕಷ್ಟನ ಸುಖನ ಹಂಚ್ಕೊತಾರೆ. ಹಾಗೆ ಮದುವೆ ಆದ ನಂತರ ಅವ್ರವ್ರ ಲೈಫ್ ಅವ್ರವ್ರು ನೋಡ್ತಾರೆ. ಅದು ದೇವ್ರ ಸೃಷ್ಟಿನೇ. ಏಕೆಂದರೆ ಅದನ್ನು ನಡೆಸಲೇಬೇಕು. ಕಷ್ಟ ಅಷ್ಟೇ, ಎಷ್ಟೇ ಕಷ್ಟ ಬಂದರೂ ಸಹಿಸ್ಕೊಂಡು ಖುಷಿಯಿಂದ ತಗೊಂಡು ಹೋಗಿ. ಏಕೆಂದರೆ ಕಷ್ಟ ಬಿಟ್ಟು ಸುಖ ಇರಲ್ಲ, ಸುಖ ಬಿಟ್ಟು ಕಷ್ಟ ಇರಲ್ಲ, ಆ ರೀತಿ. ಮತ್ತು ನೀವು ಯಾರ ಹತ್ರನೂ ಭಿಕ್ಷೆ ಬೇಡಕ್ಕಂತೂ ಹೋಗಬೇಡಿ. ಏಕೆಂದರೆ ನಮ್ಮವರಿಗೆ ನಾವು ಕೊಡ್ತಾರೆ ಮಾಡ್ತಾರೆ ಅನ್ನೋದೆಲ್ಲ ಸುಳ್ಳು ಫ್ರೆಂಡ್ಸ್. ನೀವು ಅಷ್ಟೇ. ನನ್ನ ಲೈಫಲ್ಲಿ ಇದೆಲ್ಲ ತುಂಬ ನಡೀತಿದೆ. ಯಾಕೆ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಫ್ರೆಂಡ್ಸ್, ಸ್ವಲ್ಪ ಲೈಫಲ್ಲಿ ಪ್ರಾಬ್ಲಮ್ಗಳಿದೆ, ಅದೆಲ್ಲ ಸರಿ ಮಾಡ್ಕೊತೀನಿ. ಇನ್ನು ಹೆಚ್ಚೆಚ್ಚು ವೀಡಿಯೋ ಮಾಡ್ತೀನಿ. ನೀವು ಸಪೋರ್ಟ್ ಮಾಡಿ, ನಿಮ್ಮ ಮನೆ ಹುಡುಗ ಅಂತ. ಹೀಗೆ ನಮ್ಮ ಜೀರೋ ಲೈಫ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಷ್ಟ ಸುಖ ಹಂಚ್ಕೊಳ್ಳೋಣ ಫ್ರೆಂಡ್ಸ್. ತುಂಬ ನನಗೆ ಆಸೆ ಇದೆ, ಅದನ್ನೆಲ್ಲ ದೇವ್ರ ಹತ್ರ ಬೇಡ್ಕೊತೀನಿ. ಅದು ಕೊಟ್ಟೆ ಕೊಡ್ತಾನೆ. ಮನೆ ಬರದಲ್ಲಿ ಏನಾಗಿದೆ ಅದನ್ನೇ ದೇವರು ನಡೆಸ್ಕೊಂಡು ಹೋಗ್ತಾನೆ. ಆಲ್ರೆಡಿ ಬರೆದ್ಬಿಟ್ಟಿದ್ದಾನೆ, ಏನಾಗುತ್ತೋ ಗೊತ್ತಿಲ್ಲ. ನಾಳೆ ಅನ್ನೋದು ಬಿಟ್ಬಿಡಿ. ನೆನ್ನೆ ಆಗಿರೋ ಕಥೆ ನೀವು ಯೋಚನೆ ಮಾಡಬೇಡಿ. ಇವತ್ತು ಈ ಕ್ಷಣ ಏನಿದೆಯೋ ಅದನ್ನು ಸಹಿಸ್ಕೊಂಡು ಹೋಗಿ. ನಿಮಗೇನು ಇಷ್ಟ ಆಗುತ್ತೋ ಅದನ್ನು ಮಾಡಿ. ನಿಮ್ಮ ಲೈಫಲ್ಲಿ ಅಡೆತಡೆ ಬರ್ತವೆ, ಆ ದೇವರು ನೋಡ್ತಾನೆ, ಚೆಕ್ ಮಾಡಿ. ಮಾಡ್ತಾನ ಮಾಡಲ್ವ ಅಂತ ಕಷ್ಟನೂ ಕೊಡ್ತಾನೆ. ಹಾಗೆ ಮಾಡ್ತಾ ಹೋಗಿ. ಯಾರಿಗೋಸ್ಕರ ಬದುಕಬೇಡಿ, ನಿಮಗೋಸ್ಕರ ನೀವು ಬದುಕಿ. ನಿಮ್ಮ ಲೈಫ್ ಅಂತ ಹೋಗಿ. ನೀವು ಏನೇ ತಗೊಂಡ್ರು ನಿಮ್ಮ ಲೈಫು ಡ್ರೀಮ್ ಎಲ್ಲ ದೊಡ್ಡದಾಗಿ ಇಟ್ಕೊಳ್ಳಿ. ಯಾವುದಕ್ಕಾಗಲಿ ಸ್ವಲ್ಪ ತಡವಾಗುತ್ತೆ, ಸ್ವಲ್ಪ ಲೇಟ್ ಆಗುತ್ತೆ, ಅದಕ್ಕೋಸ್ಕರ ಕಾಯಿರಿ. ಈಗ ಒಬ್ಬರು ಸಾಲ ಮಾಡಿ ಎಲ್ಲ ಮಾಡ್ತಾರಂತ ನಾವು ಸಾಲ ಮಾಡಿದರೆ ಸಾಲಗಾರ ಆಗ್ತೀವಿ ಫ್ರೆಂಡ್ಸ್. ಇವತ್ತು ಚೆನ್ನಾಗಿರುತ್ತೆ ನಾಳೆ, ಬಟ್ ಜೀವನ ಪೂರ್ತಿ ತುಂಬ ಕಷ್ಟಪಡಬೇಕು. ನಿಮಗೆ ಅನ್ನೋದು ಒಂದು ಭಾವನೆ ನಿಮ್ಮಲ್ಲಿ ಇಟ್ಕೊಳ್ಳಿ. ಆದರೆ ಸಹಾಯ ಮಾಡಿ, ಪ್ರೀತಿ ಮಾಡಿ. ಈ ವಯಸ್ಸಲ್ಲೆಲ್ಲ ಪ್ರೀತಿ ಮಾಡಿದ್ರೆ ನಾನು ಮಾಡಿದ್ದೀನಿ, ತುಂಬ ಸೋತಿದ್ದೀನಿ. ಮತ್ತು ನಿಮ್ಮ ಆಶೀರ್ವಾದ ಇರಲಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಣ್ಣ ಪುಟ್ಟ ವಿಡಿಯೋಗಳು ಲೈಫ್ ಮೋಟಿವೇಶನ್ ಕೊಡ್ತಾ ಇರ್ತೀನಿ. ಮತ್ತೆ ಸಿಗೋಣ. ಬಾಯ್ ಫ್ರೆಂಡ್ಸ್, ಟಾಟಾ.